ಸರ್ಕಾರ ರಚನೆಗೆ ನಾವು ಈಗಾಗಲೇ ಸಿದ್ಧವಾಗಿದ್ದೇವೆ ಅಂತೇಳಿ ವಿಜಯ್ ಹೇಳಿರುವಂಥದ್ದು. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕಿದ್ದಾರೆ ವಿಜಯ್ ಅವರು. ಯಾಕೆಂದರೆ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. ಪೆರಂಬೂರು ಶಾಸಕನಾಗಿ ಮುಂದುವರಿತಾರೆ ವಿಜಯ್. ಹಾಗೆ ತಿರುಚಿಗೆ ರಾಜೀನಾಮೆಯನ್ನು ನೀಡೋದಕ್ಕೆ ಪೆರಂಬೂರು ಶಾಸಕನಾಗಿ ಮುಂದುವರಿದು ಟಿವಿಕೆ ಪಕ್ಷದ ನಾಯಕ ವಿಜಯ್ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. 2 ಕ್ಷೇತ್ರಗಳಲ್ಲೂ ಜಯಬೇರಿಯನ್ನು ಬಾರಿಸಿದ್ರು ವಿಜಯ್ ಸಿ ಜೋಸೆಫ್. ಬಹುತೇಕ ಅವರ ಗೆಳತಿ ತ್ರಿಷಾ ಕೃಷ್ಣನ್ ತಿರುಚಿಯಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ವಿಜಯ್ ನೀಡೋದಕ್ಕಿದ್ದಾರೆ. 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು, 2 ಕ್ಷೇತ್ರಗಳಲ್ಲೂ ಗೆದ್ದಿದ್ರು. ಒಂದು ಪೆರಂಬೂರು, ಮತ್ತೊಂದು ತಿರುಚಿ ಪೂರ್ವ. ಇದೀಗ ತಿರುಚನಾಪಲ್ಲಿ ಪೂರ್ವ ಕ್ಷೇತ್ರವನ್ನು ತೊರೆದು ಪೆರಂಬೂರು ಕ್ಷೇತ್ರದ ಶಾಸಕನಾಗಿ ವಿಜಯ್ ಮುಂದುವರಿತಾರೆ ಅಂತೇಳಿ ಮಾಹಿತಿ ಇದೆ. ಇನ್ನು ತಿರುಚಿಯಲ್ಲಿ ತ್ರಿಷಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಯಾವ ಲೆಕ್ಕಾಚಾರಗಳಲ್ಲಿ ಪೆರಂಬೂರನ್ನು ಉಳಿಸಿಕೊಂಡು ತಿರುಚಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ವಿಜಯ್ ನಿರ್ಧಾರ ಮಾಡಿದ್ದಾರೆ? ಹಾಗೆ ತ್ರಿಷಾ ಅವರು ಅಲ್ಲಿಂದ ಸ್ಪರ್ಧಿಸುವ ಸಾಧ್ಯತೆಗಳೆಷ್ಟಿದೆ ಚಂದ್ರಮೋಹನ್? ನವೀನ್, ಈಗ ನಿನ್ನೆಷ್ಟೇ ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆನ ಮಾಡಿದ್ರು. ಪೆರಂಬೂರು ಮತ್ತು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. 2 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿದ್ದಾರೆ. ಆದ್ರೀಗ ಈ 2 ಕ್ಷೇತ್ರಗಳ ಪೈಕಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ವಿಜಯ್ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಂದು ಕ್ಷೇತ್ರದ MLA ಆಗಿ ಅಷ್ಟೇ ಮುಂದುವರಿಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಈಗ ವಿಜಯ್ ಅವರು ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಂಡು ಪೆರಂಬೂರು ಕ್ಷೇತ್ರದ MLA ಆಗಿ ಮುಂದುವರಿಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ ಬಳಿಕ ಮುಂದಿನ 6 ತಿಂಗಳ ಒಳಗಾಗಿ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಆ ಉಪಚುನಾವಣೆ ವೇಳೆಯಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನ, ನಾಯಕರನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ಮತ್ತೆ ವಿಧಾನಸಭೆಗೆ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ವಿಜಯ್ ಅವರ ಪಕ್ಷಕ್ಕಿದೆ. ಈಗ ಮುಖ್ಯವಾಗಿ ತಿರುಚಿ ಮತ್ತು ಪೆರಂಬೂರು 2 ಕ್ಷೇತ್ರಗಳಲ್ಲೂ ಕೂಡ ಸುಮಾರು 27,054 ಮತಗಳ ಅಂತರದಿಂದ ವಿಜಯ್ ಅವರು ಗೆದ್ದಿದ್ದಾರೆ. ಆದ್ರೆ ಪೆರಂಬೂರು ಕ್ಷೇತ್ರ ಚೆನ್ನೈನ ಉತ್ತರ ಭಾಗದಲ್ಲಿ ಇರತಕ್ಕಂತಹ ಕ್ಷೇತ್ರ ಮತ್ತು ರಾಜಧಾನಿಗೆ ಹತ್ತಿರದಲ್ಲಿ ಇರುವಂತಹ ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದ MLA ಆಗಿ ಮುಂದುವರಿಲಿಕ್ಕೆ ವಿಜಯ್ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ತಿರುಚಿ ಪೂರ್ವ ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಕ್ಷೇತ್ರ. ಚೆನ್ನೈನ ಆಚೆಗೂ ಕೂಡ ತನ್ನ ಪ್ರಭಾವ, ಪ್ರಾಬಲ್ಯ ಅಥವಾ ಜನಪ್ರಿಯತೆ ಇದೆ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೋಸ್ಕರನೇ ತಿರುಚಿ ಪೂರ್ವ ಕ್ಷೇತ್ರದಿಂದ ವಿಜಯ್ ಕಣಕ್ಕಿಳಿದಿದ್ರು. ಆದ್ರೆ ಈಗ ಆ ಕ್ಷೇತ್ರದಿಂದಲೂ ಕೂಡ ಸುಮಾರು 54,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೀಗಾಗಿ ಆ ಒಂದು ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ವಿಜಯ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಿನ 2-3 ದಿನಗಳಲ್ಲೇ ಈ ಒಂದು ತಿರುಚಿ ಪೂರ್ವ ಶಾಸಕ ಕ್ಷೇತ್ರಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.